ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತೇನಪ್ಪ ಸ್ಪೆಷಲ್ ಅಂದರೆ, ಇವತ್ತು ನನ್ನ ಬರ್ತಡೇ ಇದೆ. ಯಾರ್ಯಾರು ನನ್ನ ಫ್ರೆಂಡ್ಸು, ರಿಲೇಟಿವ್ಸು, ಫ್ಯಾಮಿಲಿ ಎಲ್ಲರೂ ವಿಶ್ ಮಾಡಿದ್ದೀರೋ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ನನಗೇನು ಬರ್ತಡೇ ಮಾಡ್ಕೊಬೇಕಂತ ಏನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಸ್ಕೂಲು ಕಾಲೇಜ್ ಟೈಮಲ್ಲೆಲ್ಲ ಚೆನ್ನಾಗಿರುತ್ತೆ, ಅದೊಂದು ಕ್ರೇಜು. ಮತ್ತು ಇವಾಗ ಮದುವೆ ಆಗಿ ಮಕ್ಕಳಾದ್ಮೇಲೆ ಇವಾಗ ನಮ್ಮ ಮಗು ಫ್ಯೂಚರು, ಮಗುಗೆ ಯಾವ ಥರ ಪ್ರಿಪ್ರೇಷನ್ ಮಾಡೋದು ಆ ಥರ ಎಲ್ಲ ಓಡ್ತಾ ಇರುತ್ತೆ ಮೈಂಡಲ್ಲಿ. ಅಷ್ಟೊಂದೇನು ಇಷ್ಟ ಇಲ್ಲ, ಜಸ್ಟ್ ಟೆಂಪಲ್ಗೆ ಹೋಗೋದು ಬರೋದು ಅಷ್ಟೇ. ಏನೋ ನಮ್ಮ ಹಸ್ಬೆಂಡ್ಗೆ ಇಷ್ಟ ಅಂತೇಳ್ಬಿಟ್ಟು ಕೇಕ್ ಒಂದು ಕಟ್ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಮಂತೆ ನಮ್ಮ ಪಾಪು ಬರ್ಡೇ ಇದೆ, ನೋಡ್ಬೇಕು ಯಾವ ಥರ ಮಾಡಬೇಕು ಅಂತ. ಸ್ಕೂಲಿಂದ ಬಂದ್ಬಿಟ್ಟಾ? ಏನು ಹೇಳ್ಕೊಟ್ರು ಮ್ಯಾಮು? ಹೌದಾ? ಯಾರು ಕರ್ಕೊಬಂದಿದ್ದು? ನಮ್ಮಪ್ಪ. ಓಕೆ. ಸರ್ಪ್ರೈಸ್. ಏನು? ಏನು ತಂದಿದ್ಯಾ? ಅದೇನೋ ತಂದಿದ್ದೀನಿ. ಸರ್ಪ್ರೈಸ್. ಯಾರು ತಗೊಟ್ಟಿದ್ದು? ನಮ್ಮಪ್ಪ. ಚೊಕ್ಕಿ, ಮಿಲ್ಕಿ ಬಾರ್. ಏನಕ್ಕೆಲ್ಲ ತಗೊಟ್ಟದ ಇವತ್ತು? ಏನಕ್ಕೆ? ಏನಕ್ಕೆ ತಿಂಡಿ ಎಲ್ಲ ತಗೊಟ್ಟಿದ್ದು? ಯಾರಿಗೆ? ನಿಂಗೆ ಕೊಡು. ಇದು ಡೈರಿ ಮಿಲ್ಕ್, ಅದು ನಿಂಗರ್ಧ, ಇದು ನಂಗರ್ಧ. ಓಕೆನಾ? ಇವಾಗ ತಿನ್ಬೇಡ, ಊಟ ತಿಂದ್ಬಿಟ್ಟು ಓಪನ್ ಮಾಡೋದು. ಮಮ್ಮಿ ಬಿಟ್ಕೊಡು. ಅದೆಲ್ಲ ತಿಂದ್ಬಿಟ್ಟು ಊಟ ತಿಂತೀಯಾ? ಹಾಂ. ಇದು ಬಂದ್ಬಿಟ್ಟು ನನ್ನ ಬರ್ತಡೇ ಹಿಂದಿನ ದಿನ ಬಟ್ಟೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ನಾವು ಹೋಗಿದ್ದು ಎಷ್ಟೊತ್ತಿಗಂದರೆ ನೈಟ್ 9 ಗಂಟೆ ಆಗಿಬಿಟ್ಟಿತ್ತು. ನಮ್ಮ ಯಜಮಾನ್ರು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಲೇಟಿಗೆ ಬಂದರು ಮನೆಗೆ. ಆವಾಗ ಸರಿ ಕೊಡಿಸ್ತೀನಿ ನಡಿ ಅಂದ್ಬಿಟ್ಟು ಕರ್ಕೊಂಡೋದ್ರು. ಅಲ್ಲೇನೇ ಬಟ್ಟೆಗಳೆಲ್ಲ ಪರ್ಚೇಸ್ ಮಾಡಿಬಿಟ್ಟು ಮತ್ತು ಹಾಗೆ ಸುಮ್ಮನೆ ಒಂದು ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾರ್ ಸೈಡಿಗೆ ನಿಲ್ಲಿಸಿದ್ರು. ಆ ಜ್ಯೂಸ್ ಕುಡಿತಾ ಇರಬೇಕಾದ್ರೆ ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದು. ನನಗೆ ಬಟ್ಟೆ ತೊಗೊಬೇಕಂದ್ರೆಲ್ಲ ಒಂದು ವಾರ ಮುಂಚೆನೇ ಹೇಳಿರ್ತೀನಿ, ಆವಾಗ ಕರ್ಕೊಂಡೋಗಲ್ಲ. ನಾಳೆ ಏನಾದರೂ ಬೇಕು ಅಂತ ಹೇಳಿದಾಗ ಇವತ್ತು ನೈಟ್ ಕರ್ಕೊಂಡೋಗೋದೆಲ್ಲ ಎಮರ್ಜೆನ್ಸಿಯಲ್ಲಿ ತೊಗೊಬೇಕು. ಇನ್ನೇನು ಮಾಡೋಕ್ಕಾಗಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೊಬೇಕಲ್ವ. ಇದು ಕಟ್ ಮಾಡುವಂಥದ್ದು. ನನ್ನ ಬರ್ತಡೇನ ಜಸ್ಟ್ ಒಂದು ಸಿಂಪಲ್ಲಾಗಿ ಒಂದು ಕೇಕ್ ತೊಗೊಬಂದ್ಬಿಟ್ಟು ನನ್ನ ಮಗಳ ಖುಷಿಗೋಸ್ಕರ ಅಂತೇಳಿ ಅವಳಿಗೆ ಈ ಥರ ಕ್ಯಾಂಡಲೆಲ್ಲ ಹಚ್ಬಿಟ್ಟು ಕಟ್ ಮಾಡೋದಂದ್ರೆ ಇಷ್ಟ, ಅದಕ್ಕೆಲ್ಲ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ಡೇ ನಾವು ಆನೇಕಲ್ಲಲ್ಲಿ ಶನಿ ಮಾತನ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ಹೋದರೆ ಏನೋ ಮೈಂಡು ತುಂಬ ಪೀಸ್ಫುಲ್ಲಾಗಿರುತ್ತೆ. ಯಾಕಂದರೆ ಇಲ್ಲಿ ಒಂದೇ ದೇವಸ್ಥಾನದಲ್ಲಿ ಶನಿ ಮಹಾತ್ಮ ಮತ್ತು ರಾಘವೇಂದ್ರ ಸ್ವಾಮಿ ಮತ್ತು ಸ್ವಾಮಿ ಎಲ್ಲ ದೇವರನ್ನು ನೋಡ್ಬೋದು. ಆ್ಯಕ್ಚುಲಿ ಇಲ್ಲಿ ಹೋದರೆ
ನಾವು ಹಂಗೇನೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಅತ್ತೆ ಮಕ್ಕಳದು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು. ಹೋಗೋಣ ಅಂತೇಳೋಷ್ಟರಲ್ಲಿ ಇಲ್ಲೇ ಟೈಮ್ ಆಗಿಬಿಡ್ತು ಅಂತಂದ್ಬಿಟ್ಟು ಸುಮ್ಮನೆ ಇದ್ವಿ. ಅವರೇ ಮನೆಗೆ ಬಂದಿದ್ದರು. ಅಲ್ಲಿ ಹಾಂ ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಹಾಂ ಹೆಂಗಿದ್ದೀರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ವ್ಲಾಗ್ ನೋಡ್ತೀರಾ ತಾನೇ? ಹಂಗೆ ಲೈಕು ಸಬ್ಸ್ಕ್ರೈಬು ಶೇರ್ ಕಮೆಂಟ್ಸ್ ಮಾಡಿ ಗೈಸ್. ಇವತ್ತು ನಮ್ಮ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು. ನನಗೆ ಗಣೇಶನ ಪಾಠ ಕೊಟ್ಟಿದ್ರು ನೋಡಿ, ಇದೆ ಅದು. ಇದು ಹಿಂಗೆ ಹಾಕೊಬೇಕು. ಅವ್ರು ಆಡ್ತಾ ಇದ್ದಾಗ ನಾನು ಸುಮ್ಮನೆ ನಿಂತ್ಕೊಂಡಿದ್ದೆ ಅಷ್ಟೇ. ಯಾವ ಸಾಂಗೆ? ಏಕದಂತಾಯ ವಕ್ರತುಂಡಾಯ ಗೈಸ್. ಹೇಳು. ಏಕದಂತಾಯ ವಕ್ರತುಂಡಾಯ ಗೌರಿ ತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಯಾರ ಕಡೆ ನೋಡ್ಲಿ, ಯಾರ ಕಡೆ ಬಿಡ್ಲಿ ಅಂತ ನಡೀರಿ. ನೆಕ್ಸ್ಟು ಹಂಗೆ ಎಲ್ಲ ಸೇರಿ ಇಲ್ಲ ಹೇಳ್ರಿ, ಅವ್ರ ದೊಡ್ಡಮ್ಮನ ಏನಾಗ್ಬೇಕು ಅಂತ. ದೊಡ್ಡಮ್ಮ ಅಂತ ಹೇಳ್ರಿ. ನನ್ನ ಫೋಟೋ ಹಿಂದೆ ಮುಂದೆ ಬರ್ರಿ. ಹಂಗೆ ಅವನ ಕೆಲಸ ನೋಡು. ಇದು ಯಾಕೆ ಎಕ್ಸ್ಟ್ರಾ ಸಪ್ರೇಟ್ ಬಂದದ? ಹಾಂ ಹಾಂ, ಅದೇ ಇದಕ್ಕೆ ಮ್ಯಾಚ್ ಆಗಿಲ್ಲ. ಇದೇ ಬೇರೆ ಥರ. ಎಂತಿಂದ? ಹಾಂ ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಹಾಂ ಹೆಂಗಿದ್ದೀರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ವ್ಲಾಗ್ ನೋಡ್ತೀರಾ ತಾನೇ? ಹಂಗೆ ಲೈಕು ಸಬ್ಸ್ಕ್ರೈಬು ಶೇರ್ ಕಮೆಂಟ್ಸ್ ಮಾಡಿ ಗೈಸ್. ಇವತ್ತು ನಮ್ಮ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು. ನನಗೆ ಗಣೇಶನ ಪಾಠ ಕೊಟ್ಟಿದ್ರು ನೋಡಿ, ಇದೆ ಅದು. ಇದು ಹಿಂಗೆ ಹಾಕೊಬೇಕು. ಅವ್ರು ಆಡ್ತಾ ಇದ್ದಾಗ ನಾನು ಸುಮ್ಮನೆ ನಿಂತ್ಕೊಂಡಿದ್ದೆ ಅಷ್ಟೇ. ಯಾವ ಸಾಂಗೆ? ಏಕದಂತಾಯ ವಕ್ರತುಂಡಾಯ ಗೈಸ್. ಹೇಳು. ಏಕದಂತಾಯ ವಕ್ರತುಂಡಾಯ ಗೌರಿ ತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಫೈನಲಿ ಎಲ್ಲ ಮುಗಿಸ್ಕೊಬಂದ್ವಿ. ಫಂಕ್ಷನು, ದೇವಸ್ಥಾನ, ಬರ್ತಡೇ ಎಲ್ಲನೂ. ಲಾಸ್ಟಲ್ಲಿ ಅಂತಿರುತ್ತಲ್ಲ ಹೋಮ್ವರ್ಕ್. ಎಲ್ಲೇ ಹೋಗಿ ಬಂದರೂ ಅವಳಿಗೆ ಹೋಮ್ವರ್ಕ್ದೇ ಚಿಂತೆ. ಹೋಮ್ವರ್ಕ್ ಬರೀ ಅಂದರೆ ಕತೆಗಳು ಹೇಳ್ತಾ ಕುತ್ಕೊಂಡಿದ್ಲು. ಏನು ಸ್ಟೋರಿ ಅಂತ ನೀವೇ ಕೇಳಿ ಗೊತ್ತಾಗುತ್ತೆ. ತರಲೆ ಎಷ್ಟು ಮಾತಾಡ್ತಾಳೆ ಅಂತ ಹೇಳಿದ್ರೆ, ಮುದ್ದೆ, ಆಮೇಲೆ ಅನ್ನ, ಆಮೇಲೆ ಚಪಾತಿ, ಆಮೇಲೆ ಕೂಪಿ, ಪಾನಿ ಮಂಚೂರಿ,
ಹ್ಞೂ ಅದೆಲ್ಲ ತಗೊಡ್ತೀನಿ. ಕಾಸು ಕಾಸು ನನ್ನ ಹತ್ರ ಆಯ್ತಲ್ಲ, ಎಲ್ಲೈತೆ? ಅಲ್ಲಿ ಕಬ್ಬಣ ಮಾಡ್ಕಿದ್ದೀನಿ. ಯಾರು ಕೊಟ್ಟಿದ್ದು? ನಮ್ಮ ಅಮ್ಮ ಕೊಟ್ಟಿದ್ದು. ನೋಡಿ ಹುಡುಗಿ ತೋರಿಸ್ತೀನಿ ಶ್ರೇಯ ಅಂತ. ಮೊನ್ನೆ ತಿಂಗಳಂತ ಆಯ್ತೀನಿ. ಹ್ಞೂ ಮೊನ್ನೆ ತಿಂಗಳಂತ. ಆಮೇಲೆ ದೊಡ್ಡಲ್ಲಾದ್ಮೇಲೆ ಏನಿಲ್ಲ, ನಾನು ಹೇಳಿದ್ದು ಹೇಳು ಏನು? ಮರ್ತೈತಾ? ಅದು ಸಂಬಳ ಬಂದಮೇಲೆ ಏನೇನು ತಗೊಡ್ತೀನಿ. ಏನು ತಗೊಡ್ತೀಯಾ? ಮುದ್ದೆ, ಹ್ಞೂ ಆಮೇಲೆ ಅನ್ನ, ಹ್ಞೂ ಆಮೇಲೆ ಚಪಾತಿ, ಹ್ಞೂ ಆಮೇಲೆ ಕೂಪಿ, ಹ್ಞೂ ಪಾನಿ ಮಂಚೂರಿ, ಹ್ಞೂ ಅದೆಲ್ಲ ತಗೊಡ್ತೀನಿ. ಕಾಸು ಕಾಸು ನನ್ನ ಹತ್ರ ಆಯ್ತಲ್ಲ, ಎಲ್ಲೈತೆ? ಅಲ್ಲಿ ಕಬ್ಬಣ ಮಾಡ್ಕಿದ್ದೀನಿ. ಯಾರು ಕೊಟ್ಟಿದ್ದು? ನಮ್ಮ ಅಮ್ಮ ಇವತ್ತು ನಾನು ಹೋಮ್ವರ್ಕ್ ಬರೀಬೇಕು ಫ್ರೆಂಡ್ಸ್. ಬಿಫೋರ್ ಆ್ಯಂಡ್ ಆಫ್ಟರ್ ಹೇಳು ಏನಾದರೂ. ನಾನು ಹೋಮ್ವರ್ಕ್ ಬರೆದ್ರೆ ಚೆನ್ನಾಗಿ ಬಿಫೋರ್ ಆ್ಯಂಡ್ ಮ್ಯಾಮ್ ಹೋಮ್ವರ್ಕ್ ಕೊಡ್ತಾರೆ ಫ್ರೆಂಡ್ಸ್. ಬಿಫೋರ್ ಆ್ಯಂಡ್ ಓಕೆನಾ?